ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆಯಾ ಬಿಗ್ ಅಪ್ಡೇಟ್. ಇಡೀ ದೇಶವೇ ಕಾಯ್ತಾ ಇದೆ. ಒಂದು ಕಡೆ ಯುದ್ಧ ಆಗಬೇಕು ಅಂತ ಪೂಜೆಗಳು ನಡೀತಾ ಇದೆ. ಎಲ್ಲರೂ ಯುದ್ಧವನ್ನ ಬಯಸಿದ್ದಾರೆ. ಅಷ್ಟೇ ಯಾಕೆ, ಯುದ್ಧ ಬೇಡ ಅಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಯೂಟರ್ನ್ ಹೊಡೆದು ಯುದ್ಧ ಆದರೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸತತ 1 ಗಂಟೆ ಮೀಟಿಂಗ್ ಮಾಡಿ ವಾಪಸ್ ಹೊರಟು ಹೋಗಿದ್ದಾರೆ ಸಿಡಿಎಸ್ ಸ್ಟಾಫ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಸಿಡಿಎಸ್ ಚೀಫ್ ಸಭೆಯನ್ನ ಮಾಡಿದ್ದಾರೆ. ಸೇನೆ ಭದ್ರತೆ ಬಗ್ಗೆ ಸಿಡಿಎಸ್ ಚೀಫ್ ಅನಿಲ್ ಚೌಹಾಣ್ ಮಾಹಿತಿ ಕೊಟ್ಟಿದ್ದಾರೆ. 3 ಪಡೆಗಳ ಮುಖ್ಯಸ್ಥ ಸಭೆ ಬೆನ್ನಲ್ಲೇ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿರೋದು. ಸತತ 1 ಗಂಟೆಗಳ ಕಾಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. 3 ಪಡೆಗಳ ಬಗ್ಗೆ. ಇನ್ನು ನಿನ್ನೆ ಮೊನ್ನೆಯಿಂದ ಕೂಡ ಪೊಲೀಸ್ನವರು ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಉಗ್ರರನ್ನ ಹುಡುಕಿ ಅಂದ್ರೆ ನಮ್ಮೊಳಗಿರುವಂತಹ ಉಗ್ರರನ್ನ ಹುಡುಕಿ ಹೊಡೆಯುವಂತ ಕಾರ್ಯ ಆಗ್ತಾ ಇತ್ತು. ಶೋಧ ಕಾರ್ಯ ಸಿಕ್ಕಾಪಟ್ಟೆ ನಡೀತಾ ಇತ್ತು. ರಿಪಬ್ಲಿಕ್ ಕನ್ನಡ ಸ್ಪಾಟ್ ಇಂದ ಲೈವ್ ಕವರೇಜ್ ಅನ್ನ ಮಾಡ್ತಾ ಇರೋದು. ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸಾ? ಈ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಬಿಗ್ ಅಪ್ಡೇಟ್ ಹೊರಬೀಳಲಿದೆ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಯಾವ ರೀತಿ ರಿವೆಂಜ್ ಅನ್ನ ತೆಗೆದುಕೊಳ್ಳಬಹುದಂತ. ಇದು ಒಳ್ಳೆಯ ಸಮಯ ರಿವೆಂಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೇಳ್ತಾ ಇರೋದು. ಹಾಗಾಗಿ ಸಚಿವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸತತ 1 ಗಂಟೆ ಮೀಟಿಂಗ್ ಮಾಡಿ ನಮ್ಮ ಸೈನ್ಯದ ಬಗ್ಗೆ, ಸೈನ್ಯದ ಭದ್ರತೆ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ಅನಿಲ್ ಚೌಹಾಣ್, ಸಿಡಿಎಸ್ ಚೀಫ್ ಅನಿಲ್ ಚೌಹಾಣ್ 3 ಪಡೆಗಳ ಮುಖ್ಯಸ್ಥ ಸಭೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಸಚಿವರಿಗೆ ಮಾಹಿತಿಯನ್ನ ಕೊಟ್ಟಿರೋದು. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ, ಮೀಟಿಂಗ್ ಅನ್ನು ಮುಗಿಸಿಕೊಂಡು ಹೊರಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೀವು ನನ್ನನ್ನು ಕೇಳಿದ್ರೆ ಯುದ್ಧ ಆಗಬೇಕಾ? ಯುದ್ಧ ಆದ್ರೆ ಬಹುಶಃ ಭಾರತ 10 ವರ್ಷಗಳ ಹಿಂದಕ್ಕೆ ಹೋಗಬಹುದು. ಪಾಕಿಸ್ತಾನ 50 ವರ್ಷ ಹಿಂದಕ್ಕೆ ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಕಾಶ್ಮೀರದಲ್ಲಿ ನಿರಂತರವಾಗಿ ವರದಿಯನ್ನ ಮಾಡ್ತಿದ್ದಾರೆ. ರಂಜಿತ್, ಸಭೆ ಮುಕ್ತಾಯವಾಗಿದೆ, ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಲರೂ ನಿರೀಕ್ಷೆ ಮಾಡುವಂತ ಒಂದು ರಿವೆಂಜ್ ಅಪ್ಡೇಟ್ ಏನಾದರೂ ಲಭ್ಯ ಆಗಬಹುದಾ ರಂಜಿತ್? ಅಶ್ವದಿವಿತ್, ಇದೇ ಕಾರಣಕ್ಕೋಸ್ಕರ ನಡೆದಂತಹ ಸಭೆ ಅದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸೇನಾ ಸಿಡಿಎಸ್ ನೋಡಿ ಅನಿಲ್ ಚೌಹಾಣ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇಡೀ ದೇಶವೇ 144 ಕೋಟಿ ಭಾರತದ ವಾಸಿಗಳು ಅದರ ಜೊತೆಗೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೇಳ್ತಾ ಇರೋದು ಒಂದೇನೆ, ಈಗ ಭಾರತಕ್ಕೆ ಒಂದು ಸರಿಯಾದ ಸಮಯ. ನಿರಂತರವಾಗಿ ಭಯೋತ್ಪಾದನೆಯನ್ನ ಪೋಷಿಸಿಕೊಂಡು ಬಂದಿರುವಂತಹ ಪಾಕಿಸ್ತಾನ ಈಗ ಭಯೋತ್ಪಾದನೆ ವಿಚಾರದಲ್ಲಿ ಬೆತ್ತಲಾಗಿ ವಿಶ್ವದ ಮುಂದೆ ನಿಂತಿದೆ. ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನ ಇವತ್ತು ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡಿಕೊಂಡು ಬಂದು ಇವತ್ತು ವಿಶ್ವದ ಮುಂದೆ ಬೆತ್ತಲಾಗಿ ನಿಂತಿದೆ. ಈ ಒಂದು ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದರ ಬಗ್ಗೆ ಖಚಿತ ಮಾಹಿತಿಯೂ ಕೂಡ ಸೇನಾ ಅಧಿಕಾರಿಗಳಿಗೆ ಅಥವಾ ಭಾರತಕ್ಕೆ ಲಭ್ಯ ಆಗಿದೆ. ಪಾಕಿಸ್ತಾನದ ಕುಮ್ಮಕ್ಕು ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದೆಲ್ಲದರ ನಂತರ ನೋಡಿ ಐಸಿಸ್ ಈ ತೆಲಂಗಾಣ ಭಯೋತ್ಪಾದಕರ ದಾಳಿಯ ಹಿಂದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಪಾಕಿಸ್ತಾನದ ಪ್ರಜೆಗಳೇ ಹೇಳ್ತಾ ಇದ್ದಾರೆ. ಮುನೀರ್ನನ್ನ ಪದಚ್ಯುತಿಗೊಳಿಸಬೇಕು ಅಂತೇಳಿ, ಆತನನ್ನ ಕೆಳಗಿಳಿಸಬೇಕು ಸೇನಾ ಮುಖ್ಯಸ್ಥ ಸ್ಥಾನದಿಂದ ಅನ್ನೋದನ್ನ ಪಾಕಿಸ್ತಾನದ ಪ್ರಜೆಗಳು ಹೇಳ್ತಾ ಇದ್ದಾರೆ, ಭಾರತದವರಲ್ಲ. ಹೀಗೆಲ್ಲ ಇರುವಾಗ ಪಾಕಿಸ್ತಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳದಿದ್ರೆ ಹೇಗೆ ಭಾರತ? ಇದು ಈಗ ಚರ್ಚೆ ವಿಚಾರ. ಇಡೀ ದೇಶದಲ್ಲಿ ಸುದ್ದಿಯಲ್ಲಿರುವಂತ ವಿಚಾರ. ಪಾಕಿಸ್ತಾನ ಇದಕ್ಕೆ ಸರಿಯಾದ ಬೆಲೆ ತೆರಬೇಕಾಗುತ್ತೆ ಅನ್ನೋದು ಭಾರತವೂ ಕೂಡ ಹೇಳ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್, ಸಿಡಿಎಸ್ ಅವರ ನೇತೃತ್ವ, ರಾಜನಾಥ್ ಸಿಂಗ್ ಅವರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಬಹಳ ಪ್ರಮುಖವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸತತ 1 ಗಂಟೆಗಳ ಕಾಲ ನಿರಂತರವಾದಂತ ಈ ಮೀಟಿಂಗ್ ನಲ್ಲಿ ಸಿಡಿಎಸ್ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಿಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಓಕೆ ಅಂದ್ರೆ ನಾವಿಲ್ಲಿಂದ ನಮ್ಮ ಕೆಲಸವನ್ನ ಶುರು ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ನಾವು ಹೇಗೆ ಸನ್ನದ್ಧವಾಗಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ.
ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳು ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡಬಹುದು, ಹೇಗೆಲ್ಲ ಅಟ್ಯಾಕ್ ಮಾಡಬಹುದು, ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸೋದಕ್ಕೆ ಒಂದು ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ, ಒಂದು ಅವಕಾಶ ಕೊಡಿ ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ರಾಜನಾಥ್ ಸಿಂಗ್ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ನೀಡಿರುವ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಸಿಡಿಎಸ್ಗೆ ತಲುಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನ ರಾಜನಾಥ್ ಸಿಂಗ್ ಸಿಡಿಎಸ್ ಅನಿಲ್ ಚೌಹಾಣ್ಗೆ ತಲುಪಿಸಿದ್ದಾರೆ. ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಎಸ್ಟಾಬ್ಲಿಷ್ ಆಗೋದು ಮಾತ್ರ ಇನ್ನು ಬಾಕಿ ಇದೆ. ಸದ್ಯಕ್ಕೆ ಅದಕ್ಕಾಗಿಯೇ ಪೂರ್ವ ತಯಾರಿಗಳು ಗಡಿಯಲ್ಲಿ POK ಅಲ್ಲಿ ನಮ್ಮ ಸೇನೆ ಶಸ್ತ್ರ ಸಮರಾಭ್ಯಾಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಗಡಿಯಲ್ಲಿ ನಾಕಾಬಂದಿಯನ್ನ ಹೆಚ್ಚಿಸಲಾಗಿದೆ. ಕುಪ್ವಾರದಲ್ಲಿ ನಿರಂತರವಾದ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇದೆ. ಭಯೋತ್ಪಾದಕರ ಮನೆ ಅವರಿಂದ ಗವಿಗಳನ್ನ ಹೊಕ್ಕಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಧ್ವಂಸ ಮಾಡಲಾಗ್ತಾ ಇದೆ. ಅವರ ಮನೆಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗಿದೆ. ದಿಕ್ಕಾಪಾಲಾಗಿ ಓಡೋದೊಂದೇ ಬಾಕಿ ಈಗ ಈ ನರಹಂತಕರು. ಆದ್ರೆ ಎಲ್ಲೇ ಓಡಿದ್ರು ಕೂಡ ಅವರನ್ನ ಕಿಪ್ಪತ್ತ ಯಾವುದೇ ಪ್ರಶ್ನೆ ಇಲ್ಲ. ನೋಡಿ, 26 ಜನ ದೇಶವಾಸಿಗಳು ಅವ್ರು ಬಂದಿದ್ದು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅಂತ ಹೇಳಿ. ಆದ್ರೆ ಅವರನ್ನ ಅಮಾನುಷವಾಗಿ ಅನಾಗರಿಕವಾಗಿ ಕೊಂದು ಹಾಕಿದಂತ ನರಹಂತಕರನ್ನ ಉಳಿಸುವಂತ ಪ್ರಶ್ನೆ ಇಲ್ಲ. ಇದಕ್ಕಾಗಿ ಇಡೀ ದೇಶವೇ ಮಿಡಿತಾ ಇದೆ, ಭಾರತೀಯರ ರಕ್ತ ಕುದಿತಾ ಇದೆ. ಯಾವಾಗ ಪ್ರತೀಕಾರ ಅನ್ನೋದು? ಏರ್ ಸ್ಟ್ರೈಕ್ ಮಾಡ್ತಾರ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ, ಏನ್ ಮಾಡ್ತಾರ ಮಾಡಿ, ಆದ್ರೆ ಪಾಕಿಸ್ತಾನಕ್ಕೆ ಈ ಭಯೋತ್ಪಾದಕರಿಗೆ ಸರಿಯಾದ ಪಾಠ ಕಲಿಸಬೇಕು, ಅವರ ಬೆನ್ಮೂಳೆಯನ್ನ ಮುರಿಬೇಕು ಅಂತ ಹೇಳಿ ಇಡೀ ದೇಶವೇ ಇವತ್ತು ಹೇಳ್ತಾ ಇದೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರವನ್ನ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಬೆಂಬಲಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾರ್ಯಾಚರಣೆ ಈಗ ಭರದಿಂದ ಸಾಗ್ತಾ ಇದೆ. ಸದ್ಯಕ್ಕೆ ಕಾರ್ಯಾಚರಣೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ರಾಜನಾಥ್ ಸಿಂಗ್ ಅವರನ್ನ ಸೇನಾ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ. ಆ ಮೂಲಕ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ. ಈಗ ಹೆಂಗಾಗಬಹುದು, ಏನಾಗಬಹುದು, ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಈಗ ಸಿಡಿಎಸ್ಗೆ ಸಿಕ್ಕಿದೆ. ಇನ್ನು ಎಸ್ಟಾಬ್ಲಿಷ್ ಆಗೋದು ಮಾತ್ರ ಬಾಕಿ ಇದೆ. ಸದ್ಯಕ್ಕಂತೂ ನಾನೀಗ ಬೆಳಗಾವಿನಲ್ಲಿದ್ದೀನಿ. ನೋಡಿದೀವಿ, ನನ್ನ ಹಿಂದ್ಗಡೆ CRPF ಬಂಕರ್ ನಿಂತ್ಕೊಂಡಿದ್ರೆ ನನ್ನ ಬಲಭಾಗದಲ್ಲಿ ನೋಡಬಹುದು ನೀವು CRPF ನ ಸಿಬ್ಬಂದಿ ಹೇಗೆ AK-47 ಗನ್ ಅನ್ನ ಹಿಡ್ಕೊಂಡು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಶಸ್ತ್ರ ಸಜ್ಜಿತವಾಗಿ ನಿಂತ್ಕೊಂಡಿರುವಂತ ಆರ್ಮಿ ಸಿಬ್ಬಂದಿಯನ್ನ ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಹೇಗಿದೆ, ಏನು, ಎತ್ತ ಅನ್ನೋದ್ರ ಬಗ್ಗೆ. ಸರ್, ಜೈ ಹಿಂದ್ ಸರ್. ಕೈಸಾ ಚಲ್ ರಹ ಸರ್. ಕೂಡ ಮಾತಾಡುವಂತ ಪಾಸಿಬಿಲಿಟಿ ಇಲ್ಲ. ನೋಡಿ, ಇದು ಇಲ್ಲಿನ ಚಿತ್ರಣ. ಗಡಿಗೂ ಕೂಡ ಸೇನಾ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. ಗಡಿಗೂ ಕೂಡ ಸೇನಾ ಬಂಕರ್ಗಳಿದ್ದಾವೆ. ಸೇನಾ ವೆಪನ್ ಗಳಿಂದ ಹಿಡಿದು, ಹಾಗೆ ವಾಹನಗಳಿಂದ ಹಿಡಿದು, ಮಿಸೈಲ್ ಗಳಿಂದ ಹಿಡಿದು ಎಲ್ಲವನ್ನು ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲಾ ಸೇನಾ ಆಸ್ಪತ್ರೆಗಳಲ್ಲೂ ಕೂಡ ಸುಸಜ್ಜಿತವಾಗಿರುವಂತೆ, ಸನ್ನದ್ಧವಾಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. CRPF ನ ವಾಹನ ನೋಡಿ ನನ್ನ ಹಿಂದೆ, CRPF ನ ವಾಹನ ಇಲ್ಲೆಲ್ಲ ಕೂಡ ಲೋಡೆಡ್ ಗನ್ ಇಟ್ಕೊಂಡು ಮೇಲ್ಗಡೆ ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. 24 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಸೇನಾ ಸಿಬ್ಬಂದಿ ಯಾವುದೇ ರಜೆಯನ್ನ ತೆಗೆದುಕೊಳ್ಳದೆ ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ಭಾರತದ ಭದ್ರತೆ ವಿಚಾರ ಬಂದಾಗ ಭಾರತವನ್ನ ಕೆಣಕಿರುವಂತ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳಿ ಭಾರತ ಈಗ ಹಂಬಲಿಸ್ತಾ ಇದೆ. ಅದಕ್ಕೆ ಪೂರಕವಾದಂತ ವಾತಾವರಣವೂ ಕೂಡ ಸೃಷ್ಟಿಯಾಗಿರೋದು. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಈಗ ಈ ಗ್ರೌಂಡ್ ನಲ್ಲಿದ್ದು ಈ ಪಾಕಿಸ್ತಾನ ಕುಕೃತ್ಯ ಎಸಗಿರುವಂತ ಪೆಹಲ್ಗಾಂವ್ನ ಈ ಭಯೋತ್ಪಾದಕರ ಉಗ್ರ ದಾಳಿಗೆ ತುತ್ತಾಗಿರುವಂತ ಇದೇ ನೆಲದಲ್ಲಿದ್ದು ಜನರಿಗೆ ಸಂಪೂರ್ಣವಾದಂತಹ ಇಲ್ಲಿನ ಯುದ್ಧೋನ್ಮಾದದ ಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಭಾರತಕ್ಕೆ ಇದರಿಂದ ಆಗೋದೇನೂ ಇಲ್ಲ. ಆದ್ರೆ ಪಾಕಿಸ್ತಾನ ಮೊದಲೇ ಬಳಲಿ ಬೆಂಡಾಗಿ ಹೋಗಿದೆ. ಇದು ಪಾಕಿಸ್ತಾನಕ್ಕೆ ಒಂದು ಅಂತಿಮವಾದಂತ ಮೊಳೆ ಅಂತ ಅನ್ಸುತ್ತೆ. ಭಾರತ ಆ ಮೂಲಕ ಸರ್ವನಾಶ ಮಾಡಿಬಿಡುತ್ತೆ. ಭಾರತದಲ್ಲಿ ಇರುವಂತಹ ಸೈನಿಕರ ಇಚ್ಛಾಶಕ್ತಿ ಇದೆಯಲ್ಲ, ಅದು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಹೂತಾಕ್ಬಿಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಸಗುನ್ನಿ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿಯುವಂತ ಸಮಯ ಬಂದಿದೆ. ಅದಕ್ಕಾಗಿಯೇ CDS ನೇತೃತ್ವದಲ್ಲಿ ಸಭೆಯಾಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ನಾಳೆನ, ನಾಡಿದ್ದ, ಆಚೆ ನಾಡಿದ್ದ, ಇನ್ನೂ ಒಂದು ವಾರನ ಅನ್ನೋದು ತೀರ್ಮಾನ ಆಗಿದೆ. ಎಲ್ಲರೂ ಕೂಡ ದೇಶವಾಸಿಗಳು 144 ಕೋಟಿ ಜನ ಕಾಯ್ತಾ ಇರುವಂತ ಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದೇ ಬಿಡುತ್ತೆ. ಭಾರತ, ಪಾಕಿಸ್ತಾನ ಎಕ್ಸ್ಪೆಕ್ಟ್ ಮಾಡಿಲ್ಲ ಭಾರತ ಹಿಂಗ್ ಮಾಡಬಹುದು, ಹಿಂಗ್ ಮಾಡುತ್ತೆ ಅಂತೇಳಿ. ಆದ್ರೆ ಅಂತ ರಿವೆಂಜ್ ಭಾರತ ತೆಗೆದುಕೊಳ್ಳೋದಕ್ಕೆ ಈಗ ಗ್ರೌಂಡ್ ಅನ್ನ ಸಿದ್ಧಪಡಿಸಿಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಈಗ ಇರೋದ್ರಿಂದಾಗಿ ಮುಂದೇನಾಗುತ್ತೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಅಶ್ವದೀಪ್. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.